ಧರ್ಮಸ್ಥಳ ಫೈಲ್ಸ್ ಯಾವ ಐಪಿಎಸ್ ಅಧಿಕಾರಿಯೂ ಕೂಡ ಹಿಂದೆ ಸರಿಯೋದಿಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಪಷ್ಟನೆ. ಹಲವರ ಒತ್ತಾಯದಿಂದ ತನಿಖೆಯನ್ನ ಎಸ್ಐಟಿಗೆ ಕೊಟ್ಟಿದ್ದೇವೆ. ಡಾಕ್ಟರ್ ಪ್ರಣವ್ ಮೊಹಂತಿ ಜವಾಬ್ದಾರಿಯಿಂದ ಈ ಒಂದು ತನಿಖೆಯನ್ನ ನಡೆಸ್ತಾರೆ. ಯಾರೂ ಕೂಡ ತನಿಖೆಯಿಂದ ಹಿಂದೆ ಸರಿಯೋದಿಲ್ಲ, ನಾನು ತನಿಖೆಯನ್ನ ಮಾಡ್ತೇನೆ ಅಂತ ಹೇಳಿ ಪ್ರಣವ್ ಮೊಹಂತಿ ಅವರು ಹೇಳಿದ್ದಾರೆ. ಧರ್ಮಸ್ಥಳ ಫೈಲ್ಸ್ ಯಾವ ಐಪಿಎಸ್ ಅಧಿಕಾರಿಯೂ ಕೂಡ ಹಿಂದೆ ಸರಿಯೋದಿಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಪಷ್ಟನೆ. ಹಲವರ ಒತ್ತಾಯದಿಂದ ತನಿಖೆಯನ್ನ ಎಸ್ಐಟಿಗೆ ಕೊಟ್ಟಿದ್ದೇವೆ. ಡಾಕ್ಟರ್ ಪ್ರಣವ್ ಮೊಹಂತಿ ಜವಾಬ್ದಾರಿಯಿಂದ ತನಿಖೆಯನ್ನ ನಡೆಸ್ತಾರೆ. ಯಾರೂ ತನಿಖೆಯಿಂದ ಹಿಂದೆ ಸರಿಯೋದಿಲ್ಲ, ನಾನು ತನಿಖೆ ಮಾಡ್ತೇನೆ ಎಂದು ಪ್ರಣವ್ ಮೊಹಂತಿ ಅವರು ಹೇಳಿದ್ದಾರೆ. ನಾನು ಯಾರಿಗೂ ಕೂಡ ತನಿಖೆ ಹೀಗೆ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಡೋದಿಲ್ಲ. ತನಿಖೆಗೆ ಒಪ್ಪಿಸಿದಂತಹ ಬಳಿಕ ಎಸ್ಐಟಿಯೇ ತನಿಖೆಯನ್ನ ಮಾಡುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಪಷ್ಟನೆ ಇದಾಗಿದೆ. ತನಿಖೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ ಯಾರೂ ಹೇಳಿಲ್ಲ. ನನಗಾಗ್ಲಿ ಸರ್ಕಾರಕ್ಕಾಗ್ಲಿ ಅಧಿಕಾರಿಗಳು ಈ ಬಗ್ಗೆ ಏನು ಮಾಹಿತಿಯನ್ನ ನೀಡಿಲ್ಲ. ಕರಾವಳಿ ಭಾಗದವರೇ ತನಿಖೆಯನ್ನ ಮಾಡಿ ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಹಿಂಗೆ ಎಳೆದುಕೊಂಡು ಹೋಗುವ ಬದಲು ತನಿಖೆ ಆದ್ರೆ ಒಳ್ಳೇದಲ್ವಾ? ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದಾಗಿತ್ತು. ಇಬ್ಬರು ಐಪಿಎಸ್ ಅಧಿಕಾರಿಗಳು ಹಿಂದೆ ಸರಿಯಬಹುದು ಎನ್ನುವಂತಹ ಮಾಹಿತಿ ಇತ್ತು. ವೈಯಕ್ತಿಕ ಕಾರಣಗಳಿಂದ ವೈಯಕ್ತಿಕ ಕಾರಣಗಳನ್ನ ನೀಡಿ ಹಿಂದೆ ಸರಿಯುವ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಇತ್ತು. ಐಪಿಎಸ್ ಗಳಾಗಿರುವಂತಹ ಸೌಮ್ಯಲತಾ ಅನುಚೇತ್ ಹಿಂದೆ ಸರಿಯುವ ಸಾಧ್ಯತೆ ಎನ್ನುವಂತಹ ಮಾಹಿತಿ ಇತ್ತು. ಆದರೆ ಈ ಒಂದು ಮಾಹಿತಿಯನ್ನ ನಿರಾಕರಿಸಿದಂತಹ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು, ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಅದೆಷ್ಟೋ ಜನರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತನಾಡ್ತಾ ಇದ್ರು. ಆ ಒಂದು ನೇತ್ರಾವತಿಯ ತಟದಲ್ಲಿ ಹೂತಾಕಿದ್ದೇನೆ ಅಂತ ಹೇಳ್ತಾ ಇರುವಂತಹ ವ್ಯಕ್ತಿ, ಒಂದಿಷ್ಟು ಹೆಣಗಳನ್ನು ಹೂತಾಕಿದ್ದೇನೆ ಅಂತ ಹೇಳಿರುವಂತಹ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಥಾಹಂದರಗಳು ಸೃಷ್ಟಿಯಾಗ್ತಾ ಇತ್ತು. ಅದಕ್ಕೆಲ್ಲದಕ್ಕೂ ಕೂಡ ಸಿದ್ದು ಸರ್ಕಾರ ತೆರೆ ಎಳೆದು ಎಸ್ಐಟಿಗೆ ತನಿಖೆಯನ್ನ ಕೊಟ್ಟಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಮೇಲಾಗಿ 2 ಅಧಿಕಾರಿಗಳು ಈ ಒಂದು ಕೇಸ್ನಿಂದ ಹೊರಗೆ ಹೋಗ್ತಾರೆ ಎನ್ನುವಂತಹ ಮಾಹಿತಿಯೂ ಕೂಡ ಬಂದಿತ್ತು. ಅದಕ್ಕೆಲ್ಲದಕ್ಕೂ ಕೂಡ ಈಗ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಧರ್ಮಸ್ಥಳ ಫೈಲ್ಸ್ ಯಾವ ಐಪಿಎಸ್ ಅಧಿಕಾರಿಯೂ ಕೂಡ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹಲವರ ಒತ್ತಾಯದಿಂದ ತನಿಖೆಯನ್ನ ಎಸ್ಐಟಿಗೆ ಕೊಟ್ಟಿದ್ದೇವೆ. ಡಾಕ್ಟರ್ ಪ್ರಣವ್ ಮೊಹಂತಿ ಅವರ ಜವಾಬ್ದಾರಿಯಿಂದ ಈ ಒಂದು ತನಿಖೆ ನಡೀತಾ ಇದೆ. ಯಾರ ತನಿಖೆಯಿಂದ ಕೂಡ
ಹಿಂದೆ ಸರಿಯೋದಿಲ್ಲ ಎನ್ನುವಂತಹ ಮಾತನ್ನ ಅವರು ಆಡಿರುವಂಥದ್ದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದು, ಇಬ್ಬರು IPS ಅಧಿಕಾರಿಗಳು ಹಿಂದೆ ಸರಿಯುವಂತಹ ಮಾಹಿತಿ ಹೊರಗೆ ಬಿದ್ದಿತ್ತು. ವೈಯಕ್ತಿಕ ಕಾರಣಗಳನ್ನ ನೀಡಿ ಹಿಂದೆ ಸರಿಯುವ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಇತ್ತು. IPS ಅಧಿಕಾರಿಗಳಾಗಿರುವಂತಹ ಸೌಮ್ಯಲತಾ ಹಾಗೆ ಅನುಚಿತ್ ಹಿಂದೆ ಸರಿಯುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಇತ್ತು. ಇದಕ್ಕೆಲ್ಲದಕ್ಕೂ ಕೂಡ ಈಗ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ತೆರೆಯನ್ನ ಎಳೆದಿರುವಂತದ್ದು. ಯಾವುದೇ ಒತ್ತಡಕ್ಕೆ ಮಣಿದು ಯಾರು ಕೂಡ ತನಿಖೆಯನ್ನ ಮಾಡ್ತಾ ಇಲ್ಲ, ಮಿರರ್ ತರ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಯಾರು ಕೂಡ ಈ ಒಂದು ಏನ್ ಹೇಳ್ತಾರೆ, ಈ ಒಂದು ಕೇಸಿಂದ ಹೊರಗೆ ವೈಯಕ್ತಿಕ ಕಾರಣಗಳನ್ನ ಕೊಟ್ಟು ಹೊರಗಡೆ ಹೋಗ್ಬೇಕು ಅಂತ ಯಾರು ಅಂದ್ಕೊಂಡಿಲ್ಲ. ಅದೆಲ್ಲವೂ ಕೂಡ ಸುಳ್ಳಾಗಿದೆ ಅಂತ ಹೇಳಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಹಾಗಾದ್ರೆ ಧರ್ಮಸ್ಥಳ ಫೈಲ್ಸ್ ಹೊಸ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ರಹಸ್ಯಗಳ ಹಂದರವನ್ನ ಬ್ರೇಕ್ ಮಾಡಲಿಕ್ಕೆ ಈಗ SIT ರಚನೆಯಾಗಿದ್ದು ಒಂದಿಷ್ಟು ದಿನಗಳ ಕಾಲ ನಾವು ವೇಟ್ ಮಾಡಬೇಕಾಗತ್ತೆ. ಧರ್ಮಸ್ಥಳ ಫೈಲ್ಸ್ ಒಂದೊಂದು ಕಥೆಯ ನಿಜವಾದ ಒಳಕಥೆಯನ್ನ ಹೊರಗಡೆ ತರಲಿಕ್ಕೆ SIT ತಂಡ ರಚನೆಯಾಗಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.